ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ನಮಗೆ ಇದೇ ಭಾನುವಾರ ಬೆಳಿಗ್ಗೆ 4:15ಗೆ ಬ್ಯಾಕ್ಲಾಶ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ಈ ಬಾರಿಯ ಬ್ಯಾಕ್ಲಾಶ್ ಮಾತ್ರ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ ಡಬ್ಲ್ಯೂ ಅವರು ಒನ್ ಲಾಸ್ಟ್ ಟೈಮ್ ಅಂತ ಜಾನ್ ಸಿನಾ ಹಾಗೆ ರ್ಯಾಂಡಿ ಆರ್ಟನ್ ಅವರ ಐಕಾನಿಕ್ ಮ್ಯಾಚ್ ನ ಇಷ್ಟು ಬೇಗ ಬ್ಯಾಕ್ಲಾಶ್ ಅಲ್ಲೇ ಮಾಡ್ತಾ ಇದ್ದಾರೆ. ನಾನಂತೂ ಸಿಕ್ಕಾಪಟ್ಟೆ ಹೈಪ್ ಆಗಿದ್ದೀನಿ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ನೋಡೋದಕ್ಕೆ. ಅಂಡ್ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ನೀವು ಟಿವಿಯಲ್ಲಿ ನೋಡೋದಕ್ಕೆ ಆಗೋದಿಲ್ಲ. ನೀವೇನಾದ್ರೂ ಬ್ಯಾಕ್ಲಾಶ್ ನ ನೋಡಬೇಕು ಅಂದ್ರೆ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ತಗೊಂಡಿರಬೇಕು, ಅಥವಾ ನೀವೇನಾದ್ರೂ ಫ್ರೀ ಆಗಿ ನೋಡಬೇಕು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ಗೆ ಹೋಗಿ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಒಂದು ಲಿಂಕ್ ನ ಹಾಕಿದ್ದೀನಿ. ಆ ಒಂದು ಲಿಂಕ್ ನ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಈ ಬಾರಿಯ ಬ್ಯಾಕ್ಲಾಶ್ ನ ಫ್ರೀ ಆಗಿ ನೋಡಬಹುದು. ಆ ಒಂದು ಲಿಂಕ್ ನ ಯಾವ ರೀತಿ ಓಪನ್ ಮಾಡೋದು ಅಂತಾನು ಕೂಡ ನಾನು ಇನ್ಸ್ಟಾಗ್ರಾಮ್ ಅಲ್ಲೇ ವಿಡಿಯೋನ ಹಾಕಿ ತೋರಿಸಿದ್ದೀನಿ. ಸೊ ಅದನ್ನ ಸ್ಟೆಪ್ ನ ಫಾಲೋ ಮಾಡಿದ್ರೆ ನೀವು ಬ್ಯಾಕ್ಲಾಶ್ ನ ಫ್ರೀ ಆಗಿ ನೋಡಬಹುದು. ಏನೇ ಆಗ್ಲಿ ಗೈಸ್, ಭಾನುವಾರ ಬೆಳಿಗ್ಗೆ 4:15ಗೆ ಬ್ಯಾಕ್ಲಾಶ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇಲ್ಲಿವರೆಗೂ ಡಬ್ಲ್ಯೂ ಅವರು ಬ್ಯಾಕ್ಲಾಶ್ ಗೆ 5 ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇಷ್ಟು ವರ್ಷದಿಂದ ನಮ್ಮ ಟ್ರಿಪಲ್ ಎಚ್ ಅವರ ಐಡಿಯಾ ಏನಪ್ಪಾ ಅಂದ್ರೆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ 5 ಮ್ಯಾಚ್ ಇರಬೇಕು ಅಂತ. ಸೊ ಅಲ್ಲಿಂದ ಇಲ್ಲಿವರೆಗೂ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ 5 ಮ್ಯಾಚಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ, ಎಕ್ಸೆಪ್ಟ್ ರಸಲ್ ಮೇನಿಯಾ, ಸಮ್ಮರ್ ಸ್ಲಾಮ್ ಹಾಗೆ ಸರ್ವೈವರ್ ಸೀರೀಸ್ ಅಂಡ್ ರಾಯಲ್ ರಂಬಲ್. ಸೊ ಅದನ್ನ ಬಿಟ್ರೆ ಎಲ್ಲ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲೂ 5 ಮ್ಯಾಚಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದೇ ಪ್ರಕಾರ ಈ ಬಾರಿಯ ಬ್ಯಾಕ್ಲಾಶ್ ಗೂ ಕೂಡ ಡಬ್ಲ್ಯೂ ಅವರು 5 ಮ್ಯಾಚಸ್ ಗಳನ್ನ ಕನ್ಫರ್ಮ್ ಮಾಡಿ ತಿಳಿಸಿದ್ದಾರೆ. ಅಂಡ್ ಈ 5 ಮ್ಯಾಚಸ್ ಗಳ ಪ್ರಿಡಿಕ್ಷನ್ ನಾನು ತಿಳಿಸ್ತಾ ಇದ್ದೀನಿ. ಬ್ಯಾಕ್ಲಾಶ್ ಅಲ್ಲಿ ಏನೇನಾಗುತ್ತೆ, ಯಾರ್ಯಾರು ಗೆಲ್ತಾರೆ ಅಂತ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮಗೆ ಬೆಕ್ಕಿ ಲಿಂಚ್ ಹಾಗೆ ಲೈರಾ ವಾಲ್ಕೈರ್ ಅವರ ನಡುವೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಈ ಒಂದು ಮ್ಯಾಚ್ ನ ನೋಡಿ ನೀವೆಲ್ಲರೂ ಕೂಡ ಅನ್ಕೋಬಹುದು ಬೆಕ್ಕಿ ಲಿಂಚ್ ಅವರು ಈಸಿಯಾಗಿ ಗೆಲ್ತಾರೆ ಅಂತ. ಬಟ್ ಗೈಸ್, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲೈರಾ ವಾಲ್ಕೈರ್ ಅವರು ಕೂಡ ಗೆಲ್ಲಬಹುದು. ಯಾಕಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಇಂಟರ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಗಬಹುದು. ರಸಲ್ ಮೇನಿಯಾದಲ್ಲಿ ಬೇಲಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ದು ಬೆಕ್ಕಿ ಲಿಂಚ್ ಅಂತ ನಮ್ಮ ಬೆಕ್ಕಿ ಲಿಂಚ್ ಅವರು ರಿವೀಲ್ ಮಾಡಿದ್ದಾರೆ. ಸೊ ಅದರಿಂದ ಬೇಲಿ ಅವರ ಇಂಟರ್ಫರೆನ್ಸ್ ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅವರು ಬಂದು ಈ ಒಂದು ಮ್ಯಾಚ್ ಅಲ್ಲಿ ಬೆಕ್ಕಿ ಲಿಂಚ್ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡಬಹುದು. ಅದರಿಂದ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಮುಖಾಂತರ ಎಂಡ್ ಆಗಬಹುದು. ಏನೇ ಆಗ್ಲಿ, ನಮ್ಮ ಲೈರಾ ವಾಲ್ಕೈರ್ ಅವರು ಇಷ್ಟು ದಿನ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅದ್ಭುತವಾದ ಟೈಟಲ್ ರೈನ್ ನ ಅವರು ಕೊಟ್ಟಿದ್ದಾರೆ. ಬಟ್ ಇನ್ನು ಕೂಡ ಆ ಒಂದು ಚಾಂಪಿಯನ್ಶಿಪ್ ರೆಲೆವೆಂಟ್ ಆಗಬೇಕು ಅಂದ್ರೆ ನಮ್ಮ ಬೆಕ್ಕಿ ಲಿಂಚ್ ಅವರ ಕೈಗೆ ಆ ಒಂದು ಚಾಂಪಿಯನ್ಶಿಪ್ ಹೋಗಬೇಕು. ಸೊ ಬೆಕ್ಕಿ ಲಿಂಚ್ ಎಂತ ಒಂದು ಬಿಗ್ ನೇಮ್ ಅಂತ ನಿಮಗೆ ಗೊತ್ತಿರಬಹುದು. ಸೊ ಅವರೇನಾದ್ರೂ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ರೆ ಆ ಒಂದು ಚಾಂಪಿಯನ್ಶಿಪ್ ಇನ್ನೂ ಕೂಡ ರೆಲೆವೆಂಟ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಆದ್ರಿಂದ ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಗೆಲ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಲೈರಾ ವಾಲ್ಕೈರ್ ಅವರನ್ನ ಸೋಲಿಸಿ ಹೊಸ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗ್ತಾರೆ. ಇದಾದ್ಮೇಲೆ ನಮಗೆ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಪೆಂಟಾ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇನ್ನ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಈಗ ತಾನೇ ರಸಲ್ ಮೇನಿಯಾದಲ್ಲಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿದ್ದಾರೆ. ಈಗ ಕ್ರೌಡ್ ಕೂಡ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದೆ. ಈ ಒಂದು ಟೈಮ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಸೋಲೋದಕ್ಕೆ ಚಾನ್ಸ್ ಇಲ್ಲ. ಇನ್ನ ಪೆಂಟಾ ಅವರ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಪೆಂಟಾ ಅವರು ಡಬ್ಲ್ಯೂ ಗೆ ಡೆಬ್ಯೂ ಮಾಡಿದಾಗಿಂದನೂ ಕೂಡ ಇದು ಅವರ ಮೊದಲ ಪ್ರೀಮಿಯಂ ಲೈವ್ ಇವೆಂಟ್ ನ ಸಿಂಗಲ್ಸ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಸೊ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಫ್ಯೂಚರ್ ಸ್ಟಾರ್ ಅಂತಾನೆ ನೋಡ್ತಿರೋ ಪ್ರಕಾರ ಇವ್ರನ್ನು ಕೂಡ ಡಬ್ಲ್ಯೂ ಅವರು ಈಸಿ ಆಗಿ ಸೋಲ್ಸೋದಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಟ್ವಿಸ್ಟ್ ಗಳು ನಮಗೆ ನೋಡೋದಕ್ಕೆ ಸಿಗಬಹುದು. ನನ್ನ ಪ್ರಕಾರ ಗೈಸ್, ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ನಮಗೆ ಫಿನ್ ಬ್ಯಾಲರ್ ಅವರ ಇಂಟರ್ಫರೆನ್ಸ್ ನೋಡೋದಕ್ಕೆ ಸಿಕ್ಕರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪೆಂಟಾ ಅವರು ಹೊಸ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗ್ತಾರೆ. ಅಕಸ್ಮಾತ್ ನಮ್ಮ ಫಿನ್ ಬ್ಯಾಲರ್ ಅವರ ಇಂಟರ್ಫರೆನ್ಸ್ ನೋಡೋದಕ್ಕೆ ಸಿಕ್ಕಿ ಅವರೇನಾದ್ರೂ ಡೊಮಿನಿಕ್ ಮಿಸ್ಟೀರಿಯೋ ಅವರ ಮೇಲೆ ಟರ್ನ್ ಆಗ್ಲಿಲ್ಲ ಅಂದ್ರೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರೇ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ಸೊ ನಮ್ಮ ಫಿನ್ ಬ್ಯಾಲರ್ ಅವರ ಇಂಟರ್ಫರೆನ್ಸ್ ಇಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಅಂಡ್ ಅದನ್ನೇ ನಾನು ತಿಳಿಸ್ತಾ ಇದ್ದೀನಿ. ನಮ್ಮ ಫಿನ್ ಬ್ಯಾಲರ್ ಅವರಿಗೆ ಇನ್ನೂ ಕೂಡ ಜಲಸಿ ಇದೆ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ರಸಲ್ ಮೇನಿಯಾದಲ್ಲಿ ನನ್ನನ್ನೇ ಪಿನ್ ಮಾಡಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿದ್ದಾನೆ ಅಂಡ್ ನಾನೇ ಚಾಂಪಿಯನ್ ಆಗಿಲ್ಲ, ಬದಲಿಗೆ ಇವನ್ ಚಾಂಪಿಯನ್ ಆಗಿದ್ದಾನೆ ಅಂತ. ಸೊ ಬ್ಯಾಕ್ಲಾಶ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಬಂದು ಡೊಮಿನಿಕ್ ಮಿಸ್ಟೀರಿಯೋ ಅವರ ಮೇಲೆ ಟರ್ನ್ ಕೂಡ ಆಗಬಹುದು. ಅದರಿಂದ ನಮ್ಮ ಪೆಂಟಾ ಅವರು ಹೊಸ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಬಹುದು. ಆ ಯಾವುದೇ ವಿಚಾರ ನೋಡೋದಕ್ಕೆ ಸಿಗ್ಲಿಲ್ಲ ಅಂದ್ರೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಈಗ ತಾನೇ ಚಾಂಪಿಯನ್ ಆಗಿದ್ದಾರೆ. ಸೊ ಅವರಿಗೆ ಚಾಂಪಿಯನ್ಶಿಪ್ ನ ಕೊಟ್ಟು ಇನ್ನೂ ಸ್ವಲ್ಪ ದಿನ ಟ್ರೈ ಮಾಡೋಣ ಅಂತ ಡಬ್ಲ್ಯೂ ಅವರು ಏನಾದ್ರು ಅನ್ಕೊಂಡ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರೇ ಗೆಲ್ಬಹುದು. ನನ್ನ ಪ್ರಕಾರ ಡೊಮಿನಿಕ್ ಮಿಸ್ಟೀರಿಯೋ ಅವರೇ ಗೆದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಈಗ ತಾನೇ ಪಾಪ ಚಾಂಪಿಯನ್ ಆಗಿದ್ದಾರೆ. ಕ್ರೌಡ್ ಕಡೆಯಿಂದನೂ ಕೂಡ ಒಳ್ಳೆ ರಿಯಾಕ್ಷನ್ ಬರ್ತಾ ಇದೆ. ಈ ಒಂದು ಟೈಮ್ ಅಲ್ಲಿ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ತಗೊಂಡ್ರೆ ಅದು ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದರಿಂದ ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ಪ್ರೆಡಿಕ್ಟ್
ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಬಟ್ ನಮ್ಮ ಫಿನ್ ಬ್ಯಾಲರ್ ಅವರೇನಾದ್ರೂ ಬಂದು ಇಂಟರ್ಫರೆನ್ಸ್ ಮಾಡಿದ್ರೆ ನನ್ನ ಪ್ರಿಡಿಕ್ಷನ್ ತಪ್ಪು ಕೂಡ ಆಗ್ಬಹುದು. ಇದಾದ್ಮೇಲೆ ನಮಗೆ ರಿಂಗ್ ಜನರಲ್ ಗಂತರ್ ಹಾಗೆ ಪ್ಯಾಟ್ ಮ್ಯಾಕಫಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಈ ಒಂದು ಮ್ಯಾಚ್ ಈಸಿ ಗುರು. ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಗಂತರ್ ಅವರ ಮುಂದೆ ತಾನೇ ನಿಲ್ತಾರೆ ಅಂತ ನೀವೇನಾದ್ರು ಅನ್ಕೊಂಡ್ರೆ ಗೈಸ್, ನಮ್ಮ ಪ್ಯಾಟ್ ಮ್ಯಾಕಫಿ ಅವರ ರೆಕಾರ್ಡು ಡಬ್ಲ್ಯೂ ಅಲ್ಲಿ ಆಸ್ ಎ ರೆಸ್ಲರ್ ತುಂಬಾನೇ ದೊಡ್ಡದಾಗಿದೆ. ಅಂಡ್ ಪ್ಯಾಟ್ ಮ್ಯಾಕಫಿ ಅವ್ರನ್ನ ಆಸ್ ಎ ರೆಸ್ಲರ್ ನೀವೇನು ಕೂಡ ಅನ್ಕೊಂಡಿಲ್ಲ ಅಂದ್ರೆ ಅದು ನಿಮ್ಮ ತಪ್ಪು. ಯಾಕಂದ್ರೆ ಪ್ಯಾಟ್ ಮ್ಯಾಕಫಿ ಅವರು ಕೂಡ ಅದ್ಭುತವಾಗಿ ರೆಸಲ್ ಮಾಡ್ತಾರೆ. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ಕಂಪ್ಲೀಟ್ ಆಗಿ ನಮ್ಮ ಗಂತರ್ ಅವರು ಡಾಮಿನೇಟ್ ಮಾಡ್ತಾರೆ. ಅಂಡ್ ಈಗ ತಾನೇ ನಮ್ಮ ಗಂತರ್ ಅವರು ರಸಲ್ ಮೇನಿಯಾದಲ್ಲಿ ಸೋತಿ ಬರ್ತಿರೋದ್ರಿಂದ ಈ ಒಂದು ಮ್ಯಾಚ್ ಅಲ್ಲಿ ಅವರು ಇನ್ನೂ ಕೂಡ ಪ್ಯಾಟ್ ಮ್ಯಾಕಫಿ ಅವ್ರನ್ನ ಡಾಮಿನೇಟ್ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವರು ಗೆಲ್ಲೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಬಟ್ ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪ್ಯಾಟ್ ಮ್ಯಾಕಫಿ ಅವ್ರನ್ನ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಪ್ಯಾಟ್ ಮ್ಯಾಕಫಿ ಅವರಿಗೆ ಈಗ ಇರ್ತಕ್ಕಂತಹ ಹೈಪ್ ಇಂದ ಅವರು ಈ ಒಂದು ಮ್ಯಾಚ್ ಅಲ್ಲಿ ಗೆಲ್ಬಹುದು. ಹೈಪ್ ಇಂದ ಮಾತ್ರ ಅಲ್ಲ ಗೈಸ್, ಇಂಟರ್ಫರೆನ್ಸ್ ಇಂದನೂ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಗೆಲ್ಬಹುದು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವರು ಪ್ಯಾಟ್ ಮ್ಯಾಕಫಿ ಅವ್ರನ್ನ ಸಿಕ್ಕಾಪಟ್ಟೆ ಹಿಂಸೆ ಮಾಡ್ತಾ ಇರ್ತಾರೆ. ಅವರು ಫಿನಿಶರ್ಸ್ ಮೇಲೆ ಫಿನಿಶರ್ ನ ಹಾಕಿ ಪಿನ್ ಮಾಡ್ತಾ ಇರೋದಿಲ್ಲ ನಮ್ಮ ಪ್ಯಾಟ್ ಮ್ಯಾಕಫಿ ಅವ್ರನ್ನ. ಆ ರೀತಿ ಆಂಗಲ್ ಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ತುಂಬಾನೇ ಡಾಮಿನೇಟ್ ಮಾಡ್ತಾರೆ ನಮ್ಮ ಗಂತರ್ ಅವರು ಪ್ಯಾಟ್ ಮ್ಯಾಕಫಿ ಅವ್ರನ್ನ. ಅಂಡ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ಯಾವಾಗ ನಮ್ಮ ಗಂತರ್ ಅವರು ಪ್ಯಾಟ್ ಮ್ಯಾಕಫಿ ಅವ್ರನ್ನ ಪಿನ್ ಮಾಡಬೇಕು ಅಂತ ಅನ್ಕೋತಾರೋ ಆಗ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಗೋಲ್ಡ್ಬರ್ಗ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಗೋಲ್ಡ್ಬರ್ಗ್ ಅವರು ಬಂದು ಗಂತರ್ ಅವರ ಮೇಲೆ ಅಟ್ಯಾಕ್ ಮಾಡಬಹುದು, ಗಂತರ್ ಅವರಿಗೆ ಸ್ಪಿಯರ್ ನ ಕನೆಕ್ಟ್ ಮಾಡಬಹುದು. ಅಂಡ್ ಆ ಒಂದು ಟೈಮ್ ಅಲ್ಲಿ ಅವಕಾಶನ ಯೂಸ್ ಮಾಡಿಕೊಂಡು ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಗಂತರ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಬಹುದು. ಸೊ ಆ ರೀತಿ ಒಂದು ಆಂಗಲ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡುತ್ತೆ ಅಂತ ಅನ್ಕೋತೀನಿ. ಅಂಡ್ ಮುಂದಿನ ತಿಂಗಳು ನಮಗೆ ಸೌದಿ ಅರೇಬಿಯಾದಲ್ಲೂ ಕೂಡ ಒಂದು ಶೋ ನ ಡಬ್ಲ್ಯೂ ಅವರು ತಗೊಂಡು ಹೋಗ್ತಾ ಇದ್ದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ಅಲ್ಲಿಗೆ ಡಬ್ಲ್ಯೂ ಅವರು ಗೋಲ್ಡ್ಬರ್ಗ್ ಆಗಿ ಗಂತರ್ ಅವರ ಫ್ಯೂಡ್ ನ ಪ್ಲಾನ್ ಮಾಡಬಹುದು. ಅಂಡ್ ಅದರ ಪ್ರಾರಂಭ ನಮಗೆ ಬ್ಯಾಕ್ ಕ್ಲಾಶ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಏನೇ ಆಗ್ಲಿ ಗೈಸ್, ಗೋಲ್ಡ್ಬರ್ಗ್ ಅವರೇನಾದ್ರೂ ಬರ್ಲಿಲ್ಲ ಅಂದ್ರೆ ಗಂತರ್ ಅವರು ಪ್ಯಾಟ್ ಮ್ಯಾಕಫಿ ಅವ್ರನ್ನ ಚಿಟ್ಕೆ ಹೊಡೆಯಷ್ಟರಲ್ಲಿ ಚಿಂದಿ ಉಡಾಯಿಸ್ಬಿಡ್ತಾರೆ. ಬಟ್ ನಮ್ಮ ಗೋಲ್ಡ್ಬರ್ಗ್ ಅವ್ರೇನಾದ್ರೂ ಬಂದ್ರೆ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಹೇಗಾದ್ರೂ ಆಯ್ತು ಗಂತರ್ ಅವ್ರನ್ನ ಪಿನ್ ಮಾಡ್ಬಿಡ್ತಾರೆ. ಅಂಡ್ ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪ್ಯಾಟ್ ಮ್ಯಾಕಫಿ ಅವ್ರನ್ನ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಅವರು ಹೆಂಗಾದ್ರೂ ಈ ಒಂದು ಮ್ಯಾಚ್ ಅಲ್ಲಿ ಗಂತರ್ ಅವ್ರನ್ನ ಪಿನ್ ಮಾಡಿ ವಿನ್ ಆಗ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಜಾಕೋ ಫಾಟು ವರ್ಸಸ್ ಎಲನೈಟ್ ವರ್ಸಸ್ ಡ್ರೂ ಮ್ಯಾಕೆಂಟೈರ್ ವರ್ಸಸ್ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿರುತ್ತೆ. ಡಬ್ಲ್ಯೂ ಅವರು ಇತ್ತೀಚೆಗೆ ಮಲ್ಟಿ-ಪರ್ಸನ್ ಮ್ಯಾಚ್ ಗಳನ್ನ ಜಾಸ್ತಿ ಬುಕ್ ಮಾಡ್ತಾ ಇದ್ದಾರೆ. ರಸಲ್ ಮೇನಿಯಾದಲ್ಲಿ ನಾವು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ನೋಡಿದ್ವಿ. ಅಂಡ್ ಈಗ ಬ್ಯಾಕ್ಲಾಶ್ ಅಲ್ಲಿ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ 4 ಜನ ಕೂಡ ಸಿಕ್ಕಾಪಟ್ಟೆ ಡಾಮಿನೇಟ್ ಸೂಪರ್ ಸ್ಟಾರ್ಸ್ ಗಳು. ಎಲನೈಟ್ ಅವ್ರನ್ನ ಬಿಟ್ಟಾಕಿದ್ರೆ ಜಾಕೋ ಫಾಟು, ಡ್ರೂ ಮ್ಯಾಕೆಂಟೈರ್ ಹಾಗೆ ಡೇಮಿಯನ್ ಪ್ರೀಸ್ಟ್ ನಿಜವಾಗ್ಲೂ ತುಂಬಾನೇ ಡಾಮಿನೆಂಟ್ ಮಾಡ್ತಾ ಇರ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಮಾತ್ರ ಅದ್ಭುತವಾಗಿರುತ್ತೆ. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ನನಗೆ ಅನ್ಸೋದಿಲ್ಲ ಡಬ್ಲ್ಯೂ ಅವರು ಜಾಕೋ ಫಾಟೋ ಅವರ ಕೈಯಿಂದ ಇಷ್ಟು ಬೇಗ ಚಾಂಪಿಯನ್ಶಿಪ್ ನ ತಗೋತಾರೆ ಅಂತ. ಸೋಲೋ ಸಿಕೋವಾ ಅವರೇ ಕಡೆದಾಗಿ ಜಾಕೋ ಫಾಟೋ ಅವ್ರನ್ನ ಕಾಸ್ಟ್ ಮಾಡಿಸಬಹುದು. ಅಂಡ್ ಹಂಗೆ ಡಬ್ಲ್ಯೂ ಅವರು ಜಾಕೋ ಫಾಟೋ ಹಾಗೆ ಸೋಲೋ ಸಿಕೋವಾ ಅವರ ಫ್ಯೂಡ್ ನ ಪ್ಲಾನ್ ಮಾಡಬಹುದು. ಬಟ್ ಈ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ಅಲ್ಲಿ ಸೋಲೋ ಸಿಕೋವಾ ಅವರು ಬಂದು ಕಾಸ್ಟ್ ಮಾಡಿಸ್ತಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಆದ್ರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾಕೋ ಫಾಟೋ ಅವರೇ ವಿನ್ ಆಗ್ತಾರೆ. ಅಂಡ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಬ್ಯಾಕ್ಲಾಶ್ ನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ವರ್ಸಸ್ ದ ಲೆಜೆಂಡ್ ಕಿಲ್ಲರ್ ಐಟ್ಯಾಕ್ಸ್ ಕ್ರೆಡಿಟರ್ ರ್ಯಾಂಡಿ ಆರ್ಟನ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಒನ್ ಲಾಸ್ಟ್ ಟೈಮ್ ಅಂತ ಬುಕ್ ಮಾಡ್ತಾ ಇದ್ದಾರೆ. ಈ ಒಂದು ಮ್ಯಾಚ್ ಅಲ್ಲಿ ಏನೇನಾಗಬಹುದು, ಯಾವ ರೀತಿ ಆಂಗಲ್ ನ ಡಬ್ಲ್ಯೂ ಅವರು ತಗೊಂಡ್ ಬರಬಹುದು ಅಂತ ನಾನು ಈಗಾಗಲೇ ಸಪರೇಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ನೋಡಿ. ಯಾವ ರೀತಿ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಮನಿ ಇನ್ ದ ಬ್ಯಾಂಕ್ ತನಕನೂ ಕೂಡ ತಗೊಂಡು ಹೋಗಬಹುದು ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ತಿಳಿಸಿದೀನಿ. ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೋಡಿ. ಅಂಡ್ ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಗೈಸ್, ಮ್ಯಾಚ್ ಮಾತ್ರ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಬ್ಯಾಕ್ಲಾಶ್ ಅಲ್ಲಿ ಆಗ್ತಾ ಇರೋದಕ್ಕೆ ಖುಷಿ ಕೂಡ ಇದೆ, ಅದೇ ರೀತಿ ಬೇಜಾರ್ ಕೂಡ ಇದೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಅನ್ಕೋತಾ ಇದ್ವಿ ಜಾನ್ ಸಿನಾ ಅವರ ಲಾಸ್ಟ್ ಇಯರ್ ಅಲ್ಲಿ ರ್ಯಾಂಡಿ ಆರ್ಟನ್ ಅವರ ಮೇಲೆ ಒಂದು ಮ್ಯಾಚ್ ಆಗ್ಬೇಕು ಅಂತ. ಒಂದು ಮ್ಯಾಚ್ ಏನೋ ಆಗ್ತಾ ಇದೆ, ಬಟ್ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಲಾಸ್ಟ್ ಅಲ್ಲಿ ಈ ಒಂದು ಮ್ಯಾಚ್ ಆಗುತ್ತೆ ಅಂತ. ಬಟ್ ಡಬ್ಲ್ಯೂ ಅವರು ಸ್ಟಾರ್ಟಿಂಗ್ ಈ ಒಂದು ಮ್ಯಾಚ್ ನ ಹಾಕಿದ್ದಾರೆ ಅಂತಾನೆ ಹೇಳ್ಬಹುದು. ಏನು ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಈ ಒಂದು ಮ್ಯಾಚ್ ನ ವಿನ್ನರ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಅಫ್ಕೋರ್ಸ್ ನಮ್ಮ ಜಾನ್ ಸಿನಾ ಅವರು ವಿನ್ ಆಗ್ತಾರೆ. ಅವರು ಡಿಸ್ಕ್ವಾಲಿಫಿಕೇಶನ್ ಮುಖಾಂತರನಾದ್ರೂ ಆಯ್ತು, ಚೀಟಿಂಗ್ ಮಾಡಾದ್ರೂ ಆಯ್ತು, ನಮ್ಮ ರ್ಯಾಂಡಿ ಆರ್ಟನ್ ಅವ್ರನ್ನ ಸೋಲಿಸ್ತಾರೆ. ಅಂಡ್ ಬ್ಯಾಕ್ಲಾಶ್ ಇಂದ ಹೊರಗಡೆ ಬರಬೇಕಾದ್ರೆ ಸ್ಟಿಲ್ ಅವರ್ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಆಗಿರ್ತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ನನ್ನ ಬ್ಯಾಕ್ಲಾಶ್ ನ ಪ್ರೆಡಿಕ್ಷನ್. ನಿಮ್ಮ ಪ್ರೆಡಿಕ್ಷನ್ ನ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.